ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮಗೆ ಸ್ವಾಗತ. ನಾನು ನಿಮ್ಮವ MI ಮಲ್ಲಪ್ಪ ಜೋತವ. ನಮ್ಮ KN ರಾಜಣ್ಣವರು ಒಂದು ಹೆಸರಂತ ಕಲ್ಲು ಭಾಳಷ್ಟು ತರಂಗಗಳನ್ನು ಹುಟ್ಟಾಗ್ತಾಯಿದೆ ರಾಜಕೀಯದಲ್ಲಿ. ಯಾಕೆ ಹೇಳಿದರು ಅಂತೆಲ್ಲ ಎಲ್ಲರೂ ಒಂದೊಂದು ರೀತಿ ಅರ್ಥ ಮಾಡ್ಕೊಳ್ತಾ ಇದ್ದಾರೆ. ಒಟ್ಟಿನಲ್ಲಿ ಗದ್ದಲ ಮಾತ್ರ ಹೆಚ್ಚಿದ್ದಾರೆ. ಒಂದು ಕಡೆ DKC ಅವರು ಈ ಸಂದರ್ಭದಲ್ಲೇ ಸಿದ್ದರಾಮಯ್ಯರ ಪರ ಬ್ಯಾಟ್ ಬೀಸ್ತಾ ಇದ್ದಾರೆ. ಇನ್ನೊಂದು ಕಡೆ ಸ್ವತಃ ಅವ್ರ ಮಗ ಯತೀಂದ್ರ ಅವರು ನಮಗೆ ಹೈಕಮಾಂಡ್ ಹೇಳಿಲ್ಲರಪ್ಪ, ಸೂಚನೆ ಕೊಟ್ಟಿಲ್ಲ ಅನ್ನೋಂಗೆ ಮಾತಾಡ್ತಾ ಇದ್ದಾರೆ. ಮುಂದೆ ಅದೇ ಕಾಲಕ್ಕೆ KN ರಾಜಣ್ಣವರು ಸತೀಶ್ ಜಾರಕಿಹೊಳಿ ಅವರ ಪರವಾಗಿ ಬ್ಯಾಟ್ ಬೀಸ್ತಾ ಇದ್ದಾರೆ. ಇಲ್ಲ ಅವರು ಅಧ್ಯಕ್ಷ ಸ್ಥಾನ ಬದಲಾವಣೆ ಆಗ್ತದೆ, ಅಧ್ಯಕ್ಷ ಸ್ಥಾನ ಸಿಗ್ತದೆ ಅಂತೇಳಿ. ಇವೆಲ್ಲನೂ ನೋಡಿದಾಗ ಸ್ವತಃ ನಮ್ಮ ಸಿದ್ದರಾಮಯ್ಯನವರು ಸಚಿವ ರಾಜಣ್ಣ ಯಾವ ಅರ್ಥದಲ್ಲಿ ಹೇಳಿದ್ದಾರೋ ಅದು ಅವರ ಅಭಿಪ್ರಾಯ ಅಷ್ಟೇ, ಅವರ ಹೇಳಿಕೆಯನ್ನು ನಿರ್ಲಕ್ಷಿಸಿ ಎಂದು ಹೇಳಿದ್ದೇನೆ. ನೆಗ್ಲೆಕ್ಟ್ ಮಾಡಿಬಿಟ್ರೆ ಅದೇನಪ್ಪ ಮಾತಾಡ್ತಾರೆ ಅವರು, ಹಂಗೆ ಮಾತಾಡ್ತಾ ಇರ್ತಾರೆ. ಮಾತಾಡೋದು ಅವ್ರ ಸ್ವಭಾವ ಅನ್ನೋರು ಹಂಗೆ ಉತ್ತರ ಕೊಟ್ಟಿದ್ದಾರೆ ಸಿದ್ದರಾಮಯ್ಯನವರು. ಇವೆಲ್ಲನೂ ಗಮನಿಸಿದಾಗ ಸುಸೂತ್ರಿಲ್ಲ ಕಾಂಗ್ರೆಸ್ನಲ್ಲೆಲ್ಲ. ಸಹಜದಲ್ಲಿ ಅಧಿಕಾರದಲ್ಲಿ ಸಹಜನ, ನಾನು ಮುಖ್ಯಮಂತ್ರಿ ಆಗಬೇಕಾ, ನಾನು ಅಧ್ಯಕ್ಷ ಆಗಬೇಕಾ, ದೊಡ್ಡ ಪದವಿಗೆ ಹೋಗಬೇಕಾ, ಎಲ್ಲರೂ ಇರೋದು. ನಾನು ನಮ್ಮಲ್ಲಿ ಓದಿ ನಮ್ಮಲ್ಲಿ ಐತಿ, ಎಲ್ಲರೂ ಐತಿ, ಹಂಗೆ ಇವರಲ್ಲಿ ಹೋದ. ಆದರೆ ಈ ಸಂದರ್ಭ ಒಳ್ಳೆಯ ಆಡಳಿತ ಕೊಡೋದಾಗ್ಯದ. ಯಾಕಂದ್ರೆ ರಾಷ್ಟ್ರ ಮಟ್ಟದಲ್ಲೇ ಕಾಂಗ್ರೆಸ್ 99 ಸೀಟ್ಗಳಿಗೆ ಇದ್ದಿರ್ಬೋದು MP. ಆದರೆ ಇನ್ನುಳಿದ ವಿಧಾನಸಭಾ ಚುನಾವಣೆಯಲ್ಲಿ ಸೋತಿದ್ದನ್ನು ಗಮನಿಸಿದರೆ ಕಾಂಗ್ರೆಸ್ ಹೇಳ್ಬೋದು, ಇದರಿಲ್ಲ ಎಲೆಕ್ಷನ್ ಕಮಿಷನ್ ಗದ್ದಲ ಮಾಡಿದ್ದು ಹಾಗೆ ಹೀಗೆ ಸೋತವ್ರು ಒಂದು ಏನೋ ಹೇಳ್ತಾ ಇರ್ತಾರಂತೆ ಆಡಳಿತ ಪಕ್ಷದವ್ರು ಹೇಳ್ತಾರೆ. ಗೆದ್ದಾಗಿ ಮಾತು ಮಾತಾಡೋದಿಲ್ಲ ಅವರು ಅಂತಾರೆ. ಅಂದರೆ